ಮಾರ್ಚ್ 22ನೇ ತಾರೀಕಿನಂದು ಕರ್ನಾಟಕ ಬಂದ್ ಇರುತ್ತೆ. ಬಂದ್ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವರಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ಇಡೀ ಕರ್ನಾಟಕವನ್ನು ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ. ಇಲ್ಲಿ ಇವತ್ತು ಸಭೆ ನಡೆಸಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ನಡೆದಂಥ ಸಭೆ ಇದು. ವಿವಿಧ ಕನ್ನಡ ಪರ ಸಂಘಟನೆಗಳೊಂದಿಗೆ ಈಗಾಗಲೇ ಚರ್ಚೆ ಕೂಡ ಮಾಡಿದ್ರು. ಇವತ್ತಿನ ಸಭೆಯಲ್ಲಿ ಹಲವು ಕನ್ನಡ ಪರ ಸಂಘಟನೆಗಳು ಕೂಡ ಭಾಗಿಯಾಗಿವೆ. ಬಂದ್ಗೆ ಇದೀಗ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟದ ಹಿನ್ನೆಲೆಯಲ್ಲಿ ನಾವು ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಸಭೆ ಹಕ್ಕೊತ್ತಾಯಗಳು ಅಂತ ಬಂದಾಗ ಒಂದು ಬೆಳಗಾವಿ ಉಳಿಸಬೇಕು, ಉಳಿಬೇಕದು ಎಂಇಎಸ್ ನಿಷೇಧ ಮಾಡಲೇಬೇಕು ಅಂತ ಈ ಸಭೆಯ ಮುಖ್ಯ ಅಜೆಂಡಾ ಇದು. ಇಂಥ ವಿಷಯಗಳೆಲ್ಲವೂ ಇದ್ದವು ಅಂತ. ಬೆಳಗಾವಿ ಉಳಿಬೇಕು, ಎಂಇಎಸ್ ನಿಷೇಧ ಆಗಬೇಕು, ಜೊತೆಗೆ ಶಿವಸೇನೆ ಎಂಇಎಸ್ ಪುಂಡ್ರನ್ನು ಮೊದಲು ಬೆಳಗಾವಿಯಿಂದ ಆಚೆ ಹಾಕಬೇಕು, ಗಡೀಪಾರು ಮಾಡಬೇಕು ಅವ್ರನ್ನ. ಬೆಳಗಾವಿ ಜಿಲ್ಲೆ ಎಲ್ಲ ರಾಜಕಾರಣಿಗಳು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಸಂಭಾಜಿ ಪ್ರತಿಮೆಯನ್ನು ತೆಗಿಬೇಕು. ಮೊದಲು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತ ಆಗಬೇಕು. ಮೇಕೆದಾಟು ಯೋಜನೆ ಆಗಲೇಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಇಡೀ ರಾಜ್ಯದ ಗಡಿನಾಡು ಮೊದಲಿಗೆ ಬೆಳವಣಿಗೆ ಆಗಬೇಕು. ರಾಜ್ಯದಲ್ಲಿ ಎಲ್ಲೆಲ್ಲಿ ಗಡಿಯ ಭಾಗ ಅಂತ ಇದೆಯೋ ಆ ಎಲ್ಲ ಕಡೆಯಲ್ಲಿಯೂ ಕೂಡ ಉತ್ತಮ ಬೆಳವಣಿಗೆ ಆಗಬೇಕಲ್ಲಿ. ಕೊಪ್ಪಳ ಸುತ್ತ ಯಾವುದೇ ಕಾರ್ಖಾನೆಗಳು ಬೇಡ. ಕರ್ನಾಟಕದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು. ಹಿಂದಿ ಅಂತೂ ಬೇಡವೇ ಬೇಡ. ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆಗಳು ರಾರಾಜಿಸಬೇಕು. ಬಂದ್ ವೇಳೆ ಆಯಿತು 22ನೇ ತಾರೀಕು ಮಾರ್ಚ್ ಬಂದ್ಗೆ ಕರೆ ಕೊಟ್ಟಿದ್ದಾರಲ್ಲ, ಅವತ್ತು ಏನಿರುತ್ತೆ ಅಂತ ನೋಡಿದಾಗ ಹೋಟೆಲ್ ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ. ಬೇಕರಿ ಬಂದ್ ಆಗಬೇಕು. ಚಿತ್ರಮಂದಿರ ಬಂದ್ ಸಾಧ್ಯತೆ ಇದೆ. ಓಲಾ ಉಬರ್ ಬೆಂಬಲದ ಮೇಲೆ ಒಂದು ಕಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಟೋ ಕ್ಯಾಬ್ಗಳು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗೂಡ್ಸ್ ವಾಹನ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಲಾರಿ ಮಾಲೀಕರು ನಿರ್ಧಾರವಿಲ್ಲ. ಜ್ಯುವೆಲ್ರಿ ಶಾಪ್ ಬೆಂಬಲ ಇದೆಯಂತೆ. ಜಿಮ್ ಬೆಂಬಲ ಇದೆ. ಬೀದಿ ಬದಿ ವ್ಯಾಪಾರ ನಿರ್ಧಾರ ಆಗಿಲ್ಲ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬಂದಾಗುವಂಥ ಸಾಧ್ಯತೆ ಇದೆ. ರಾಷ್ಟ್ರೀಯ ಹೆದ್ದಾರಿ ಬಂದಾಗುತ್ತೆ. ಪಡಿತರ ಅಂಗಡಿ ಬೆಂಬಲ ಸಿಕ್ಕಿದೆ. ಶಾಪಿಂಗ್ ಮಾಲ್ ಬೆಂಬಲ ಇದೆ. ಮಾರುಕಟ್ಟೆ ಡಿಸೈಡ್ ಆಗಿಲ್ಲ. ಯಾವ್ಯಾವ ಸೇವೆ ಲಭ್ಯ ಅಂತ ನೋಡಿದಾಗ ಆಸ್ಪತ್ರೆ ಆಗಲಿ, ಮೆಡಿಕಲ್ ಶಾಪ್ ಆಗಲಿ, ಆ್ಯಂಬುಲೆನ್ಸ್ ಆಗಲಿ, ತರಕಾರಿ, ಹಾಲು, ಹಣ್ಣು, ಬ್ಯಾಂಕ್, ಪೆಟ್ರೋಲ್ ಬಂಕ್, APMC ಇವ್ಯಾವೂ ಕೂಡ ತೊಂದರೆ ಇಲ್ಲದೆ ನಡೆಯುತ್ತೆ ಅವತ್ತು ಅಬಾಧಿತವಾಗಿ ಅಂತ ತಿಳಿದು ಬಂದಿದೆ. ಇದು ಬೆಳಗಾವಿ ಕನ್ನಡಿಗರ ಗಂಡು ಮೆಟ್ಟಿದ ನೆಲ. ಅಲ್ಲಿ ನಿರಂತರವಾಗಿ ಮರಾಠಿಗರ ಪುಂಡಾಟಿಕೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರದು ದರ್ಬಾರು, ದಾಂಧಲೆ, ಸರ್ಕಾರದ ಕೈಲಿ ಇದನ್ನೆಲ್ಲ ತಡೆ ಹಿಡಿಯೋಕ್ಕೆ ಆಗ್ತಾ ಇಲ್ಲ. ನಾವು ಕನ್ನಡ ಒಕ್ಕೂಟ ಬಹಳ ನೋವಿನಿಂದ ಮಾತು ಹೇಳ್ತೇನೆ. ಒಬ್ಬ ಕಂಡಕ್ಟರ್ಗೆ ನಮ್ಮ ಕನ್ನಡ ನೆಲದಲ್ಲಿ ಹೊಡೆಯೋದು, ಒದೆಯೋದು, ಮಾಡೋದು ಯಾರು? ಮರಾಠಿಯವರು. ಮುಂದೇನು? ಬೆಳಗಾವಿ ಯಾರ್ದು? ಕನ್ನಡಿಗರದ? ಮರಾಠಿಯವರದ? ಇದು ಗಂಭೀರವಾದ ಪರಿಸ್ಥಿತಿ. ಈ ಒಂದು ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕವನ್ನು ಸರ್ಕಾರ ಕಡೆಗಾಣಿಸಿದ್ದಾರೆ.